ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಸೂರದಾಸ ಅನ್ನುವಂಥ ದೈವ ಭಕ್ತರೊಬ್ಬರು ಇರ್ತಾರೆ. ಅವರಿಗೆ ದೇವರಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಉತ್ಕಟವಾದ ಅಪೇಕ್ಷೆ. ಅವರು ಗುರುಗಳ ಹತ್ರ ಹೋಗಿ ಹೇಳ್ತಾರಂತೆ, ಹೇಗಾದರೂ ಮಾಡಿ ಗುರುಗಳೇ ನನಗೆ ದೇವರಲ್ಲಿ ಅನುಸಂಧಾನ ಮಾಡಿಸಿ ಅಂತ. ಆಗ ಗುರುಗಳು ಹೇಳ್ತಾರಂತೆ, ಅದಕ್ಕೆ ಸಾಕಷ್ಟು ಜಪತಪಗಳಾಗಬೇಕು, ನೀನಿನ್ನೂ ಮಾಗಬೇಕು. ಆದ್ದರಿಂದ 1 ತಿಂಗಳ ಕಾಲ ಯಾವ ಕೆಲಸ ಮಾಡ್ತಿದ್ರೂ ಕೂಡ ದೇವರ ನಾಮವನ್ನು ಜಪಿಸ್ತಾ ಇರು. ಆ 1 ತಿಂಗಳ ನಂತರ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿಕೊಂಡು ನೀನು ಬಂದು ನನ್ನನ್ನು ಕಾಣು ಅಂತ ಹೇಳ್ತಾರಂತೆ. ಆಯಿತು ಅಂತ ಕೈ ಮುಗಿದು ಹೋದಂಥ ಸೂರದಾಸರು 1 ತಿಂಗಳ ಕಾಲ ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ದೇವರ ಜಪ ತಪಗಳನ್ನು ಮಾಡ್ತಾ 1 ತಿಂಗಳ ನಂತರ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ. ದಾರಿಯಲ್ಲಿ ಕಸ ಗುಡಿಸುವವನೊಬ್ಬ ಗುಡಿಸಿದಂಥ ಕಸದ ಧೂಳು ಅವರ ಮೈಗೆ ತಾಕಿಬಿಡುತ್ತೆ. ಒಮ್ಮೆಲೆ ಸಿಟ್ಟಾಗಿ ಬಿಡ್ತಾರೆ ಸೂರದಾಸರು. ಅವನನ್ನು ಜೋರಾಗಿ ಬೈತಾ, ನಿನಗೆ ಕಸ ಗುಡಿಸೋಕೆ ಬುದ್ಧಿ ಇಲ್ವಾ? ನನ್ನ ಮೇಲೆಲ್ಲ ಧೂಳನ್ನು ಹಾರಿಸಿದ್ಯಾ? ಈಗ ನಾನು ಮಡಿಯಾಗಿ ಬಂದಿದ್ದೆ, ಮತ್ತೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳಿ ಮತ್ತೆ ನದಿಯ ಕಡೆಗೆ ಹೊರಡ್ತಾರೆ. ಆಗ ಅವರನ್ನು ಆ ಗುರುಗಳು ನೋಡ್ತಾರೆ. ನಕ್ಕು ಅವರು ವಾಪಸ್ ಬಂದ ಮೇಲೆ ಹೇಳ್ತಾರೆ, ನಿನ್ನ ಮನಸ್ಸು ಇನ್ನೂ ಪರಿಪಕ್ವವಾಗಿಲ್ಲ. ನೀನು ಮತ್ತೊಂದು ತಿಂಗಳು ಇದೇ ರೀತಿ ಜಪತಪಗಳನ್ನು ಮಾಡ್ತಾ ದೇವರ ನಾಮಗಳನ್ನು ಹೇಳ್ತಾ 1 ತಿಂಗಳಾದ ಮೇಲೆ ನದಿಯಲ್ಲಿ ಸ್ನಾನ ಮಾಡಿ ಬಾ ಅಂತ. ಇದೇ ರೀತಿ ಆಗ್ತಾ ಇರುತ್ತೆ. 2, 3, 4 ತಿಂಗಳಾದರೂ ಕೂಡ ಪ್ರತಿ ಬಾರಿ ಅವರು ಬರುವಾಗ ಯಾವುದೋ ಒಂದು ರೀತಿಯ ಮೈಲಿಗೆಯಾಗಿ ಅವರ ಸಿಟ್ಟು ತಾರಕಕ್ಕೆ ಹೋಗ್ತಿತ್ತು. ಮತ್ತು ಅವರು ಮತ್ತೆ ವಾಪಸ್ಸು ಗುರುಗಳಿಂದ ಕಳಿಸಿಕೊಳ್ಳಲ್ಪಡ್ತಾ ಇದ್ರು. ಇನ್ನೂ ನಿನ್ನ ಮನಸ್ಸು ಮಾಗಿಲ್ಲ ಅಂತ ಗುರುಗಳು ಮತ್ತದೇ ಮಾತುಗಳನ್ನು ಹೇಳ್ತಾ ಇದ್ರು. ನಿಧಾನವಾಗಿ ಸೂರದಾಸರಿಗೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಅರ್ಥವಾಗುತ್ತೆ. ಮತ್ತೊಂದು ತಿಂಗಳಾಯಿತು. ಅವರು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಗುರುಗಳನ್ನು ಕಾಣೋದಕ್ಕೆ ಹೋಗಬೇಕಾದ್ರೆ ಆ ಕಸ ಗುಡಿಸುವವನಿಗಂತೂ ಇವರ ಮೇಲೆ ಸಿಕ್ಕಾಬಟ್ಟೆ ಸಿಟ್ಟು. ಪ್ರತಿ ಬಾರಿ ಬಂದು ನನ್ನನ್ನು ಬೈದು ಹೋಗ್ತಾ ಇದ್ದಾರೆ, ಈ ಸತಿ ನಾನು ಬೇಕಾಗೇ ಇವರನ್ನು ಮೈಲಿಗೆ ಮಾಡ್ತೇನೆ ಅಂತ ಹೇಳಿ ತನ್ನ ಬುಟ್ಟಿಯಲ್ಲಿದ್ದ ಕಸವನ್ನೆಲ್ಲ ಅವರ ತಲೆಗೆ ಸುರಿದು ಬಿಟ್ಟನಂತೆ. ಆಗ ಅವರಿನ್ನೆಷ್ಟು ಕಿರ್ಚಾಡಬಹುದು ಅಂತ ಕಾಯ್ತಾ ಇದ್ದ ಆ ಕಸದವನಿಗೆ ಆಶ್ಚರ್ಯ. ಅವರು ಅವನ ಮುಂದೆ ಕೈ ಮುಗಿದು ನಿಂತ್ಕೋತಾರಂತೆ. ಅಪ್ಪ ತಂದೆ, ನೀನು ನನಗೆ ಜ್ಞಾನೋದಯವನ್ನು ಮಾಡಿದಂಥ ಗುರು. ನಿನ್ನಿಂದಾಗಿ ನಾನು ನನ್ನ ಕೋಪವನ್ನು ಹಿಡಿತಕ್ಕೆ ತಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಆ ಕಸ ಗುಡಿಸುವವನ ಕಾಲಿಗೆ ಬೀಳ್ತಾರಂತೆ. ಅಲ್ಲಿಂದ ಗುರುಗಳನ್ನು ಕಾಣೋದಕ್ಕೆ ಹೋಗ್ತಾರೆ. ಗುರುಗಳ ಕಣ್ಣಲ್ಲಿ ಅಪಾರವಾದಂಥ ಕರುಣೆ, ಇವರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ. ಈ ಬಾರಿ ದೇವರೊಂದಿಗೆ ಅನುಸಂಧಾನ ಮಾಡಿಸು ಅಂತ ಕೂಡ ಅವರು ಹೇಳೋದಿಲ್ಲ. ಆದರೆ ಗುರುಗಳ ಕಾಲಿಗೆ ಬಿದ್ದು, ಗುರುಗಳೇ ನನಗೆ ನನ್ನ ಕೋಪದ ಮೇಲೆ ಒಂದು ಹಿಡಿತ ಸಿಕ್ತು, ನನಗೆ ಆ ಕಸ ಗುಡಿಸುವವನಲ್ಲಿ ದೇವರು ಕಂಡ ಅಂತ ಹೇಳ್ತಾರಂತೆ. ಆಗ ಗುರುಗಳು ತಾಯಿ ಮಗುವಿನ ತಲೆ ಮೇಲೆ ಕೈ ಇಟ್ಟ ಹಾಗೆ ಅವರ ತಲೆ ಮೇಲೆ ಕೈ ಇಟ್ಟು ಅವರ ತಲೆಯನ್ನು ಸವರ್ತಾ, ಈಗ ನಿನ್ನ ಮನಸ್ಸು ಪರಿಪಕ್ವವಾಗಿದೆ. ಈಗ ನೀನು ಎಲ್ಲರಲ್ಲೂ ಕೂಡ ಭಗವಂತನನ್ನು ಕಾಣುವಂಥ ಒಂದು ಮನಸ್ಥಿತಿಯಲ್ಲಿದ್ದೀಯ. ಈಗ ನಿನಗೆ ಭಗವಂತನೊಂದಿಗೆ ಅನುಸಂಧಾನವಾಗುತ್ತೆ ಅಂತ ಹೇಳ್ತಾರಂತೆ. ಒಮ್ಮೆ ಯೋಚಿಸಿ ನೋಡಿ, 1 ದಿನದಲ್ಲಿ ಎಷ್ಟು ಬಾರಿ ನಾವು ಅಂದುಕೊಂಡ ಹಾಗಾಗ್ತಾ ಇಲ್ಲ ಅಂತ ವಸ್ತುಗಳ ಮೇಲೆ, ನಮ್ಮ ಮೇಲೆ, ನಮ್ಮ ಸಮಯದ ಮೇಲೆ, ಮತ್ತೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇರ್ತೇವೆ. ಈ ಸಿಟ್ಟು ಬೇರೆಯವರನ್ನು ಸುಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಸುಡುತ್ತೆ ಅನ್ನೋದು ನಮಗೆ ಗೊತ್ತಾದ ದಿನ ಈ ಸಿಟ್ಟನ್ನು ನಾವು ನಿಯಂತ್ರಿಸೋದಕ್ಕೆ ಶುರು ಮಾಡ್ತೀವಿ. ಸಿಟ್ಟು ಮಾಡ್ಕೊಳ್ಳೋದು ಸುಲಭ, ಸಿಟ್ಟು ಮಾಡಿಕೊಂಡು ಮತ್ತೊಬ್ಬರ ಮೇಲೆ ಕೂಗಾಡೋದು ತುಂಬ ಸುಲಭ. ಆದರೆ ಸಿಟ್ಟು ಬಂದಾಗ ಯಾವುದೋ ಒಂದು ಅವಘಡ ಯಾಕಾಗಿದೆ, ಇದು ನನಗೇ ಯಾಕಾಯಿತು ಅಂತ 1 ನಿಮಿಷ ಯೋಚನೆ ಮಾಡಿ ಇವತ್ತು ಅದನ್ನು ರಿಯಾಕ್ಟ್ ಮಾಡೋದನ್ನು ಬಿಟ್ಟು ಬಿಡೋಣ. ಮುಂದಿನ ಬಾರಿ ಬಹುಶಃ ಇದು ಈ ರೀತಿ ಆಗದೆ ಹೋಗಬಹುದು ಅಂತ ಸಮಾಧಾನ ತಂದುಕೊಳ್ಳೋದಿದೆಯಲ್ಲ, ಅಲ್ಲಿ ನಾವು ಮಾನಸಿಕವಾಗಿ ಬೆಳೀತಾ ಹೋಗ್ತೇವೆ. ಇಂಥ ಮಾನಸಿಕ ಬೆಳವಣಿಗೆ ನಮ್ಮಲ್ಲಿ ಮತ್ತಷ್ಟು ಪರಿಪಕ್ವತೆಯನ್ನು ಮತ್ತು ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ದಾರಿಯನ್ನು ತೋರಿಸ್ತಾ ಹೋಗುತ್ತೆ. ಈ ಒಂದು ಮಾಗುವಿಕೆ ನಮ್ಮಲ್ಲಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ಮುಗಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ.